30ನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂತದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಇವತ್ತು ಜಿಲ್ಲಾಡಳಿತ ಹಗಲಿರುಳು ಶ್ರಮ ಮಾಡಿ ಜಿಲ್ಲಾಧಿಕಾರಿಗಳು ಇರಬಹುದು, ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಇವತ್ತು ಹಗಲಿರುಳು ಶ್ರಮ ಮಾಡಿ ಕಾಲಮಿತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಅದರಲ್ಲಿ ಎಂಟ್ರಿ ಮಾಡಿ ಇವತ್ತು ಕಾಲಮಿತಿಯಲ್ಲಿ ಅಂದ್ರೆ ಕೆಲವೊಂದು ತಾಲೂಕದಲ್ಲಿ 5-6 ದಿವಸ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತತವಾಗಿ ಜಿಲ್ಲಾಧಿಕಾರಿಗಳು ಅವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದರಲ್ಲಿ ಮಂಜೂರಾತಿ ಮಾಡಿ ನಿನ್ನೆಯಿಂದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದೆಲ್ಲ ಸೇರಿದ್ರೆ 143.34 ಕೋಟಿ ರೂಪಾಯಿ ಪರಿಹಾರ ಆಗುತ್ತೆ. 143.34 ಕೋಟಿ. ಇದು ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ನಾಮ್ಸ್ ಪ್ರಕಾರ ಇದೇ ಪ್ರಸ್ತಾವನೆಗೆ ಈಗೇನು 1,68,653 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಆಗಿದೆ. ಆ ಬೆಳೆಹಾನಿಗೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಾಮ್ಸ್ ಪ್ರಕಾರ ಲೆಕ್ಕ ಹಾಕಿದರೆ ಅದರ ಪ್ರಕಾರ 143.34 ಕೋಟಿ ರೂಪಾಯಿ ಆಗ್ತದೆ. ಪ್ರಥಮ ಹಂತದಲ್ಲಿ ಎಸ್ಡಿಆರ್ಎಫ್ ಮಾನದಂಡದ ಪ್ರಕಾರ ಹಣ ಪಾವತಿ ಆಗ್ತಾ ಇದೆ. ಇನ್ನು 143.34 ಕೋಟಿಗೆ ಮಂಜೂರಾತಿ ಆಗಿದೆ. ನಿನ್ನೆ ಸುಮಾರು 17.25 ಕೋಟಿ ರೂಪಾಯಿ ಬಿಡುಗಡೆಯಾಗಿ ಇವತ್ತು ಸಾಯಂಕಾಲದವರೆಗೆ ರೈತರ ಖಾತೆಗೆ ಹಣ ಜಮಾ ಆಗ್ತದೆ. 17.25 ಕೋಟಿ, 61.34 ಕೋಟಿ ರೂಪಾಯಿ